ಸ್ನೇಹಿತರೆ ನೋಡಿ ನಮಸ್ಕಾರ. ಇದು ಬಿ ಎಲ್ ಸರ್ಕಲ್ಲು ಮತ್ತಿಕೇರಿ ಹತ್ರ. ಇದು ಜೆ ಪಿ ರಾಜ್ಯರತ್ನಂ ಸರ್ಕಲ್ ಅಂತ ಹೆಸರಿತ್ತು. ಆ ಹೆಸರನ್ನು ನಾಪತ್ತೆ ಮಾಡಿ ನಮ್ಮ ಕರ್ನಾಟಕದ ಕವಿಗಳ ಹೆಸರದು. ಆ ಹೆಸರಿಲ್ದಂಗೆ ಮಾಡಿಟ್ಟಿದ್ದಾರೆ. ಹೆಸರಿಲ್ದಂಗೆ ಮಾಡಿ ಬಿ ಎಲ್ ಸರ್ಕಲ್ ಅಂತ ಇವರೇ ನಾಮಕರಣ ಮಾಡ್ಕೊಂಡು ಬಿ ಎಲ್ ಸರ್ಕಲ್ ಅಂತ ಹಿಂದಿ ಬೋರ್ಡನ್ನು ಅಲ್ಲಿ ಹಾಕಿ ಹಿಂದಿ ಅಕ್ಷರಗಳಲ್ಲಿ ಬಿ ಎಲ್ ಸರ್ಕಲ್ ಅಂತ ಮಾಡಿದ್ದಾರೆ. ಅದು ಹಿಂದಿ ನಮ್ಮ ಕರ್ನಾಟಕದಲ್ಲಿ ಅವಶ್ಯಕತೆ ಇಲ್ಲ. ಆ ಏನೋ ಒಂದು ನಾಮಫಲಕವನ್ನು ಕರ್ನಾಟಕ ರಕ್ಷಣೆ ವೇದಿಕೆ ನಾರಾಯಣಗೌಡರ ಏನು ಬಣ ಇದೆಯಲ್ಲ, ಇವರ ತಂಡ ಒಂದು ಅದ್ಭುತವಾದ ಕೆಲಸ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರಿಗೆ ಕೆಲವರು ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ, ಇವರು ಬರೀ ಹಿಂದಿ ಕಂಡ್ರು ಹೋಯ್ತಾರೆ, ಬೇರೆ ಏನಕ್ಕೂ ಬರಲ್ಲ, ಬಾಂಗ್ಲಾದವ್ರು ಬಂದವರೆ ಅವ್ರು ನೋಡ್ಸೋಕೆ ಬರಲ್ಲ, ಇವ್ರು ಓಡ್ಸೋಕೆ ಬರಲ್ಲ. ಹಂಗಂದ್ರೆ ಇವರು ರಕ್ಷಣಾ ವೇದಿಕೆಯವರು ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತಂದೇಳಿ ಅವರೇನು ಅಗ್ರಿಮೆಂಟ್ ಮಾಡ್ಕೊಂಡವ್ರ, ನಾವೇ ಎಲ್ಲ ಮಾಡಿಬಿಡ್ತೀವಿ ಅಂತಂದೇಳಿ. ನಮ್ಮ ಕರ್ನಾಟಕದಲ್ಲಿ ಇವತ್ತೇನು ಕನ್ನಡ ಉಳಿದಿದೆ, ನಾವು ಬೆಂಗಳೂರಲ್ಲಿ ಕನ್ನಡಿಗರು ಇದ್ದೀವಿ, ಕನ್ನಡಿಗರು ವಾಸ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕರ್ನಾಟಕ ಏನು ಕನ್ನಡ ಹೋರಾಟಗಾರರ ಕಾರಣ, ರಾಜಕಾರಣಿಗಳು ಅಂತ ಅಲ್ಲ. ಯಾವುದೇ ಪಕ್ಷದ ರಾಜಕಾರಣಿಗಳು ಇಲ್ಲ. ಯಾಕಂದರೆ ಈ ಹೋರಾಟ ಮಾಡಿರ್ತಕ್ಕಂಥ ನಾಯಕರನ್ನೇ ಇವತ್ತು ಜೈಲಿಗೆ ಆಗಿರ್ತಕ್ಕಂಥ ರಾಜಕಾರಣಿಗಳು ಸರ್ಕಾರದವರು. ಅದರಿಂದ ಇವತ್ತು ಕನ್ನಡ ಉಳಿದಿದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಕನ್ನಡಿಗರನ್ನ ವಾಸ ಮಾಡ್ತಾಯಿದ್ದೇವೆ ಅನ್ನೋದಕ್ಕೆ ಕನ್ನಡ ಪರ ಹೋರಾಟಗಾರರೇ ಕಾರಣ. ನೋಡಿ, ಇವರು ಬೆಂಗಳೂರು ನಗರ ಅಧ್ಯಕ್ಷರು ಮತ್ತು ಹಲವಾರು ಸ್ನೇಹಿತರು ಭಾಳ ಅದ್ಭುತವಾದ ಹೋರಾಟ ಮಾಡಿ ಆ ನಾಮಫಲಕವನ್ನು ಮುರಿದಾಕಿ ಬಂದಿದ್ದಾರೆ. ಇವತ್ತು ಇವ್ರನ್ನ ಕೆಲವರು ಖಂಡಿಸ್ತಾ ಇದ್ದಾರೆ. ಯಾಕಂದರೆ ನೀವ್ಯಾರನ್ನು ಇವ್ರನ್ನ ಪ್ರಶ್ನೆ ಮಾಡೋರು ನೀವ್ಯಾರು ಕನ್ನಡಿಗರಲ್ವಂಗಾದ್ರೆ, ನೀವೆಲ್ಲ ತಮಿಳ್ನಾಡು ಆಂಧ್ರ ಕೇರಳದಿಂದ ಬಂದಿದ್ದೀರಾ, ನೀವು ಹೋರಾಟ ಮಾಡಿ, ನಿಮಗೆ ತಾಕತ್ತಿಲ್ವಾ, ನಿಮಗೆ ದಮ್ಮಿಲ್ವಾ, ನಿಮಗೆ ನರ ಇಲ್ವಾ? ಹಂಗಾದ್ರೆ ಇವರಿಗೆ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರಲ್ಲ, ಅಂಥವ್ರು ಇಂಥವ್ರು ಅಂತಂದೇಳಿ ನಿಮಗೆ ನಾಚಿಕೆ ಮಾನ ಮರದಿ ಏನಿಲ್ವಾ? ನೀವು ಎದೆ ಮುಟ್ಕೊಂಡು ಹೇಳಿ, ನೀವು ಕನ್ನಡಿಗರಲ್ವಾ? ಏನು ಕನ್ನಡ ಪರ ಹೋರಾಟಗಾರರೇ ಮಾಡಬೇಕಾ ಎಲ್ಲದನ್ನೂ? ನೀವು ಕಣ್ಮುಂದೆ ನೋಡ್ತಿರಲ್ಲ, ನೀವು ಪ್ರಶ್ನೆ ಮಾಡೋಕ್ಕಾಗಲ್ವಾ? ಇವ್ರ ಕೈಲಾಗಿದ್ದು ಇವ್ರು ಮಾಡ್ತಾರೆ, ನಿಮ್ಮ ಕೈಲಾಗಿದ್ದು ನೀವು ಮಾಡ್ರೋ. ಕೆಟ್ಟದಾಗಿ ಯಾಕ್ರೋ ಕಾಮೆಂಟ್ ಮಾಡ್ತೀರಾ? ನೀವು ಮನುಷ್ಯರೇ, ಇವರು ಮನುಷ್ಯರೇ. ನೀವು ಕನ್ನಡದಲ್ಲಿ ಜೀವನ ಮಾಡ್ತಾಯಿದ್ದೀರಾ, ಕರ್ನಾಟಕದಲ್ಲಿ ಜೀವನ ಮಾಡ್ತಾಯಿದ್ದೀರಾ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀರಾ. ಯಾಕೆ ನಿಮ್ಮ ಕೈಲಿ ಹೋರಾಟ ಮಾಡೋಕ್ಕಾಗಲ್ವಾ? ಏನು ಕಿಸಿಯಕ್ಕೆ ಆಗದೇ ಇರೋರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾಯಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಅಲ್ಲಿ ಜೆ ಪಿ ರಾಜ್ಯರತ್ನಂ ಅವರ ಹೆಸರಿತ್ತು, ಆ ಕವಿಗಳ ಹೆಸರಿತ್ತು, ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಅದನ್ನು ತೆಗೆದಾಕಿ ಈಗ ಹೊಸ್ದಾಗಿ ಬಿ ಎಲ್ ಸರ್ಕಲ್ ಅಂತ ಇವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದರಿಂದ ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅದು ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆಟ್ಟ ಕೆಲಸ ಅಂತ ಮಾಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ನಮಗೆ ಹಿಂದಿ ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿರೋದು ಕನ್ನಡ ಭಾಷೆ ಉಳಿಬೇಕು. ಯಾವುದೇ ರಾಜ್ಯದಲ್ಲಿ ಈ ಥರ ಇಲ್ಲ, ಅದು ನಮ್ಮ ರಾಜ್ಯದಲ್ಲಿ ಮಾತ್ರ. ಯಾಕಂದರೆ ಇಲ್ಲಿ ಹಡಿಬಿಟ್ಟಿಗಳು ಜಾಸ್ತಿ ಅವೆ, ಅಡ್ನಾಡಿಗಳು ಜಾಸ್ತಿ ಇವೆ, ಅವಿವೇಕಿಗಳು ಜಾಸ್ತಿ ಇವೆ, ಗುಲಾಮರು ಜಾಸ್ತಿ ಇವೆ. ಅದರಿಂದ ಎಲ್ಲ ಭಾಷೆಗಳು ಬಂದು ಇಲ್ಲಿ ತುಂಬಿಕೊಂಡು ನಮಗೆ ಹಿಂದಿ ಬೇಕು ಅಂತಾರೆ, ಮಲಯಾಳಿ ಬೇಕು ಅಂತಾರೆ, ತಮಿಳು ಬೇಕು ಅಂತಾರೆ, ತೆಲುಗು ಬೇಕು ಅಂತಾರೆ. ಅಂಥ ಅವಿವೇಕಿಗಳು ನಮ್ಮ ಬೆಂಗಳೂರಲ್ಲಿ ನಗರದಲ್ಲಿದೆ. ನಮ್ಮ ನಾಡು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಬೆಂಗಳೂರು ಅದ್ಭುತವಾದ ಕನ್ನಡಿಗರು ಕಟ್ಟಿರ್ತಕ್ಕಂಥ ನಾಡು. ಅದರಲ್ಲಿ ಇವತ್ತು ಎಲ್ಲರೂ ಬಂದು ತುಂಬಿಕೊಂಡು ಕನ್ನಡಿಗರಿಗೆ, ಕನ್ನಡ ಭಾಷೆಗೆ ಬೆಲೆ ಇಲ್ದಂಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ರಾಜಕಾರಣಿಗಳಿಗೂ ಮೂಲ ಕಾರಣ, ನಾವು ಕನ್ನಡಿಗರು ಒಗ್ಗಟ್ಟಿಲ್ಲ, ಅವ್ರು ಮಾಡ್ತಾರೆ ಇವರು ಮಾಡ್ತಾರೆ ಅಂತಂದೇಳಿ ನಾವು ಸುಮ್ಮನೆ ಕುಂತಿರ್ತೀವಿ. ಅದರಿಂದ ನಾವು ಕನ್ನಡಿಗರಾದವರು, ಕರ್ನಾಟಕದವರು, ನಮಗೆ ಯಾವುದು ಸರಿ ಕಾಣಿಸಲ್ವೋ ಅದನ್ನು ಅಲ್ಲೇ ಪ್ರಶ್ನೆ ಮಾಡಬೇಕು. ಅದು ಬಿಟ್ಬಿಟ್ಟು ಮಾಡಿದವ್ರ ಮೇಲೇ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಪ್ರಶ್ನೆ ಮಾಡೋದು ಅಲ್ಲ. ಅದು ಅವಿವೇಕಿತನ, ಅದು ಮುಟ್ಟಾಳರತನ, ಅಯೋಗ್ಯರ ಕೆಲಸ ಮಾಡೋದದು. ಸಪೋರ್ಟ್ ಮಾಡಿ. ನಿಮ್ಮ ಕೈಲಿ ಆಗಲಿಲ್ಲವ ಮುಚ್ಕೊಂಡು ಮನೇಲಿರಿ, ಮಾಡೋರು ಮಾಡ್ತಾರೆ. ಏನು ಬಾಂಗ್ಲಾದೇಶದ ಸರ್ಕಾರದವ್ರು ಏನು ಗೆಣಸ್ಕೊಳ್ತವ್ರಾ? ಸರ್ಕಾರಿ ಅಧಿಕಾರಿಗಳೇನು ಗೆಣಸ್ಕೊಳಕ್ಕೆ ಹೋಗೋರ? ಆ ಸರ್ಕಾರದವ್ರೇನು ಕತ್ತೆ ಮೇಯಿಸ್ತವ್ರಾ? ಅದಕ್ಕಂಥ ಮಂತ್ರಿಗಳಿದ್ದಾರೆ, ಹೋಮ್ ಮಿನಿಸ್ಟ್ರ್ ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ, ಅವರೆಲ್ಲ ಮಾಡಬೇಕು. ಎಲ್ಲದನ್ನು ಇವರೇ ಮಾಡಬೇಕಂತ ಅಗ್ರಿಮೆಂಟ್ ಆಗಿದೆಯಾ? ನಾವೆಲ್ಲ ಮಾಡಿಬಿಡ್ತೀವಿ, ನಾವೇ ಮಾಡ್ತೀವಿ ಅಂತಂದೇಳಿ ಅಗ್ರಿಮೆಂಟ್ ಆಗಿಲ್ವಲ್ಲ. ಅದು ಕನ್ನಡ ಪರ ಹೋರಾಟಗಾರ ಸಂಘಟನೆ. ಕನ್ನಡ ಅವ್ರಿಗೆ ಕನ್ನಡ ಅದು ಕನ್ನಡ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಕನ್ನಡ ಪರ ಹೋರಾಟ ಮಾಡ್ತಾರೆ. ಅದಕ್ಕೆ ಯಾಕೆ ಕೆಲವರು ತಿಗ ಹುರ್ಕೊಂಡು ಕಾಮೆಂಟ್ ಮಾಡ್ತಾಯಿದ್ದೀರಾ? ನಿಮಗೆ ನಾಚಿಕೆ ಮಾನ ಮರದಿಲ್ವಾ? ನೀವು ಹೋರಾಟ ಮಾಡಿ, ನೀವು ತಾಕತ್ತಿದ್ದರೆ ಬಾಂಗ್ಲಾದೇಶದವ್ರನ್ನ ಆಚೆ ಕಡೆ ಕಳಿಸಿ ನೋಡೋಣ. ಆ ಗೃಹ ಮಂತ್ರಿಗಳು ಕೆಲಸಕ್ಕೆ ಬರೋದು ಹೇಳಿಕೆ ಕೊಡ್ತಾರೆ, ಅದನ್ನು ಪ್ರಶ್ನೆ ಮಾಡಿರಿ ನೋಡೋಣ. ಆಗಲ್ಲ, ಮಾಡಿಬಿಟ್ರೆ ಎಲ್ಲಿ ಒಳಗಡೆಗೆ ಹಾಕ್ಬಿಡ್ತಾರೆ ಅಂತ. ದಿನ ಬೆಳಗ್ಗೆ ಇದ್ದರೆ ಗೃಹ ಮಂತ್ರಿಗಳು ಅವು ಸಂಬಂಧಪಟ್ಟೇ ಇರೋದೆಲ್ಲ ವಿಷಯಕ್ಕೆಲ್ಲ ಕೈ ಹಾಕಿ ಏನಾನ ಮಾಡ್ತಾರೆ. ಅದಕ್ಕೆ ಮಾಡಿ, ಪ್ರಶ್ನೆ ಮಾಡಿ ತಾಕತ್ತಿದ್ರೆ. ನಮಸ್ಕಾರ. ಜೈ ಕರ್ನಾಟಕ, ಜೈ